ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಯಾಕೋ ಮುಗಿಯೋ ಲಕ್ಷಣಗಳಂತೂ ಇಲ್ಲ. ಕುರ್ಚಿ ಬದಲಾವಣೆ ಆಗುವವರೆಗೂ ಕೂಡ ಇದು ಮುಗಿಯುವಂತ ಯಾವ ಹಂತಕ್ಕೂ ಕೂಡ ಹೋಗೋದಿಲ್ಲ. ಆದರೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಈಗ ವಿರೋಧ ಪಕ್ಷದಲ್ಲಿರುವಂತವರು ಕೂಡ ಅನೇಕ ರೀತಿಯಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಈಗ ನೋಡಿ, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಏನಿದೆ, ಮತ್ತೆ ದೇವರ ಮೊರೆ ಹೋಗಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಉತ್ತರ ಕನ್ನಡ ಜಿಲ್ಲೆಯ ಟೆಂಪಲ್ ರನ್ ಅನ್ನು ಆರಂಭ ಮಾಡಿಕೊಂಡಿದ್ದಾರೆ. ಅಂಕೋಲಾ ತಾಲೂಕಿನ ಆನ್ಲೆ ಜಗದೀಶ್ವರಿ ದೇವಿ ಸನ್ನಿಧಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಳೆ ಭೇಟಿಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಡಲಿದ್ದಾರೆ. ಯತ್ನ ಕಾರ್ಯ ಸಿದ್ಧಿಗಾಗಿ ಪ್ರಸಿದ್ಧಿಯಾಗಿರುವಂತಹ ದೇಗುಲ ಇದಾಗಿದೆ. ಅಂಕೋಲಾ ತಾಲೂಕಿನ ಆನ್ಲೆ ಜಗದೀಶ್ವರಿ ದೇವಿ ಸನ್ನಿಧಿಗೆ ಭೇಟಿಯನ್ನ ಕೊಡಲಿದ್ದಾರೆ. ನಾಳೆ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಯತ್ನ ಕಾರ್ಯ ಸಿದ್ಧಿಗಾಗಿ ಪ್ರಸಿದ್ಧಿಯಾಗಿರುವಂತಹ ದೇಗುಲ ಇದಾಗಿದೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಟೆಂಪಲ್ ರನ್ ಅನ್ನು ಶುರು ಹಚ್ಕೊಂಡಿದ್ದಾರೆ. ಅವರು ಈಗ ಹೊಸದಾಗಿ ಏನಲ್ಲ, ಅವರೇನು ಹೊಸದಾಗಿ ಟೆಂಪಲ್ಗೆ ಹೋಗಿದ್ದಾರೆ ಅನ್ನುವಂಥದ್ದಾದರೆ ಬೇರೆದು. ಈಗ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನು ಶುರು ಮಾಡಿರೋದಕ್ಕೆ ಕಾರಣ ಕುರ್ಚಿಯ ವಿಚಾರ ಅನ್ನುವಂಥದ್ದು ಸಹಜವಾಗಿ ಬರುತ್ತೆ. ಹರಕೆ ಪ್ರಸಾದ ಫಲಕ್ಕೆ ಹೆಸರಾಗಿರುವಂತಹ ಆನ್ಲೆ ಜಗದೀಶ್ವರಿ ದೇವಿ 2019ರಲ್ಲಿ ದೇವಿ ದರ್ಶನವನ್ನ ಪಡೆದು ಹರಕೆಯನ್ನ ಹೊತ್ತಿದ್ದು ಡಿ.ಕೆ. ಶಿವಕುಮಾರ್ ಅವರು. ಪ್ರಭಾವಿ ಸ್ಥಾನಮಾನದ ಬಗ್ಗೆ ಹರಕೆಯನ್ನ ಹೊತ್ತಿದ್ರು ಡಿ.ಕೆ. ಶಿವಕುಮಾರ್ ಅವರು. ಈ ವೇಳೆ ಬಲಭಾಗದಲ್ಲಿ ಹಿಂಗಾರದ ಪ್ರಸಾದವನ್ನ ಜಗದೀಶ್ವರಿ ದೇವಿ ನೀಡಿದ್ರು. ನಾಳೆ ಮತ್ತೆ ಆನ್ಲೆ ಜಗದೀಶ್ವರಿ ಸನ್ನಿಧಿಗೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯನ್ನ ನೀಡಲಿದ್ದಾರೆ. ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೂ ಕೂಡ ಹೋಗ್ತಾರೆ. ಮಹಾಗಣಪತಿ ದೇವಾಲಯಕ್ಕೂ ಕೂಡ ಭೇಟಿಯನ್ನ ನೀಡಲಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ದೇವಸ್ಥಾನದ ಮೊರೆಯನ್ನ ಹೋಗಿರೋದು ಅದು ಕುರ್ಚಿಗೋಸ್ಕರನೇನಾ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸಹಜವಾಗಿ ಈ ಸಂದರ್ಭದಲ್ಲಿ ಕಾಕತಾಳಿ ಅನ್ನೋ ರೀತಿಯಲ್ಲಿ ಇರಲೂಬಹುದು. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಹಿಂದೆ ಈ ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರ? ಇದೇ ಮೊದಲ ಬಾರಿಗೆ ಈ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾ ಇರೋದು? ಏನು ಡೀಟೇಲ್ ಸಿಗ್ತಾ ಇದೆ? ಇಲ್ಲ, ಅಂಕೋಲಾ ತಾಲೂಕಿನ ಅಂದ್ಲೆ ಗ್ರಾಮದಲ್ಲಿರುವಂತಹ ಜಗದೀಶ್ವರಿ ದೇವಿ ದೇವಸ್ಥಾನ ಏನಿದೆ, ಇದು ಹರಕೆಗೆ ಫೇಮಸ್ ಆಗಿರುವಂಥದ್ದು. ಕಳೆದ 5 ವರ್ಷದ ಹಿಂದೆ ಇದೇ ಡಿ.ಕೆ. ಶಿವಕುಮಾರ್ ಅವರು ಆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ತಮ್ಮ ಒಂದು ವೃತ್ತಿ ಜೀವನದ ಜೊತೆಗೆ ರಾಜಕೀಯ ಜೀವನದ ಒಂದು ಕೆಲವು ಪ್ರಶ್ನೆಗಳನ್ನು ಕೂಡ ಹಿಂಗಾರವನ್ನು ದೇವಿಯ ಶಿರಕ್ಕೆ ಇಟ್ಟು ಬೇಡಿಕೊಂಡಿದ್ದರು. ಇದರ ನಂತರದಲ್ಲಿ ಅದು ಫಲವನ್ನು ನೀಡಿತ್ತು. ಹಾಗಾಗಿ ಈ ದೇವಿಯ ಬಗ್ಗೆ ಅವರಿಗೆ ಬಹಳಷ್ಟು ಒಂದು ನಂಬಿಕೆ ಕೂಡ ಅವರಲ್ಲಿ ಇತ್ತು. ಹೀಗಾಗಿ ಮತ್ತೆ ಈಗ ತಮ್ಮ ಕೆಲವು ಇಷ್ಟಾರ್ಥ ಸಿದ್ಧಿಗಾಗಿ ಶುಕ್ರವಾರದ ದಿನ ವಿಶೇಷ ಪೂಜಾ ಕಾರ್ಯಕ್ಕೆ ಈಗ ಬರ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಮೊದಲು ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೆ ಗಣಪತಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯವನ್ನು ಮುಗಿಸಿ ಆಂಧ್ಲೆಯ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆಯನ್ನು ಮಾಡಲಿರುವಂಥದ್ದು. ಅರುಣ್ ಅವರೇ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ವಿಚಾರದಲ್ಲಿ ಈಗ ಹರಕೆ ಪ್ರಸಾದ ಫಲಕ್ಕೆ ಹೆಸರಾಗಿರುವಂಥದ್ದು ಆನ್ಲೆ ಜಗದೀಶ್ವರಿ ಸನ್ನಿಧಿ. ಇಲ್ಲಿ ಯಾವ ಹರಕೆಯನ್ನು ಕಟ್ಕೊಂಡಿದ್ರು ಆ ಹರಕೆ ಈಡೇರಿದೆಯಾ ಅಥವಾ ಇಲ್ವಾ, ಇವೆಲ್ಲವೂ ಕೂಡ ಈಗ ಗೊತ್ತಾಗುತ್ತೆ. ನಾಳೆ ಅವರು ಭೇಟಿಯನ್ನು ಕೊಟ್ಟ ನಂತರ, ದರ್ಶನವನ್ನು ಪಡೆದುಕೊಂಡ ನಂತರ ಗೊತ್ತಾಗುತ್ತೆ. ಬಟ್ ಏನೇ ಅನ್ನಿ, ಈ ಸಂದರ್ಭದಲ್ಲಿ ಅವ್ರು ಎಲ್ಲೇ ಹೋದರೂ ಕೂಡ ಚರ್ಚೆ ಆಗೇ ಆಗುತ್ತೆ. ಯಾರೇ ಹೋಗಲಿ, ಆ ಕಡೆಗೆ ಸಿದ್ದರಾಮಯ್ಯನವರಾದರೂ ಹೋಗಲಿ, ಈ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಹೋಗಲಿ, ಅಥವಾ ಅವರ ಆಪ್ತರಲ್ಲಿ ಗುರುತಿಸಿಕೊಳ್ಳುವಂಥ ಕೆಲವರು ಹೋಗ್ಬಿಟ್ಟು ಎಲ್ಲಾದರೂ ಪೂಜೆಯನ್ನು ಮಾಡಿಸಿದ್ರು ಕೂಡ ಅದು ಸಹಜವಾಗಿ ಬರುವಂಥದ್ದು. ನಮ್ಮ ನಾಯಕರಿಗೆ ಸ್ಥಾನಮಾನ ಕೊಡೋದಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಅಂತ ಹೇಳಿ.